ದೇವಸ್ಥಾನದ ಘಟನೆಯ ನಂತರ ಮನೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಅವಮಾನದಿಂದ ಬೆಂದು ಹೋಗಿದ್ದ ಲಲಿತಾ ಮನೆಗೆ ಬಂದವಳೆ ನೇರವಾಗಿ ತನ್ನ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡಳು. ಎಷ್ಟೇ ಕೂಗಿದರೂ ಅವಳು ಬಾಗಿಲು ತೆಗೆಯಲೇ ಇಲ್ಲ. ಮಗಳ ಕೋಪ ಮತ್ತು ಅವಮಾನ ಕಂಡ ಸಾವಿತ್ರಿಗೆ ಗಾಬರಿ ಶುರುವಾಯಿತು. ಅವಳು ಬಾಗಿಲು ಬಡಿಯುತ್ತಾ ಇಡೀ ಮನೆಯನ್ನೇ ತಲೆ ಮೇಲೆ ಹೊತ್ತುಕೊಂಡಳು. ಸಾವಿತ್ರಿ, ಅಯ್ಯೋ ಲಲಿತಾ, ಬಾಗಿಲು ತೆಗಿ ಮಗಳೇ, ಏನಾದರೂ ಮಾಡಿಕೊಂಡ್ರೆ ನಾನೇನು ಮಾಡಲಿ? ನಂತರ ಆಯುಷಿಯ ಕಡೆ ತಿರುಗಿ ಹಲ್ಲು ಕಡಿಯುತ್ತಾ, ಹೇ ಆಯುಷಿ, ಇವತ್ತು ನನ್ನ ಮಗಳ ಜೀವಕ್ಕೆ ಏನಾದರೂ ಅಪಾಯ ಆದರೆ ನಿನ್ನ ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು. ಆಯುಷಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಮ್ಮನೆ ನಿಂತಿದ್ದಳು. ರುದ್ರನಿಗೆ ಸಾವಿತ್ರಿಯ ಈ ನಾಟಕ ಕಂಡು ಅಸಹ್ಯವಾಯಿತು. ಅವನು ಸೀದಾ ಹೋಗಿ ಕೋಣೆಯ ಬಾಗಿಲನ್ನು ಜೋರಾಗಿ ಒದ್ದನು. ಬಾಗಿಲು ಪಕ್ಕನೆ ತೆರೆದುಕೊಂಡಿತು. ಒಳಗೆ ಹೋಗಿ ನೋಡಿದರೆ ಲಲಿತಾ ಗಡತ್ತಾಗಿ ನಿದ್ದೆ ಮಾಡುತ್ತಿದ್ದಳು. ಅವಳಿಗೇನೂ ಆಗಿರಲಿಲ್ಲ, ಬದಲಾಗಿ ಹಾಯಾಗಿ ಮಲಗಿದ್ದಳು. ರುದ್ರ ಕೋಪದಿಂದ ಸಾವಿತ್ರಿಯ ಮುಖವನ್ನು ದಿಟ್ಟಿಸಿ ನೋಡಿದ. ಅವನ ಕಣ್ಣುಗಳಲ್ಲಿ ಕಿಚ್ಚಿತ್ತು. ರುದ್ರನ ಆ ನೋಟಕ್ಕೆ ಸಾವಿತ್ರಿ ಗಡಗಡ ನಡುಗಿದಳು. ರಂಗೇಗೌಡರು ಈ ಎಲ್ಲ ನಾಟಕಗಳನ್ನು ನೋಡಿ ಅಸಹ್ಯ ಪಟ್ಟುಕೊಂಡರು. ರಂಗೇಗೌಡರು, ಸಾವಿತ್ರಿ ಅದೇನೋ ಅಂತಾರಲ್ಲ, ಅಮ್ಮನಂತೆಯೇ ಮಗಳು ಅಂತ. ಈ ಮನೆಯ ಮರ್ಯಾದೆ ಕಳೆಯೋಕೆ ನೀವಿಬ್ಬರೇ ಸಾಕು. ಇವಳು ಸಾಯ್ತಾಳೆ ಅಂತ ನೀನು ಬೊಬ್ಬೆ ಹೊಡಿತಿದ್ದೀಯ. ಇವಳು ಇಲ್ಲಿ ಹಾಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಇಂಥ ಬುದ್ಧಿಯನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿಸಿಬಿಟ್ನಲ್ಲ ಎಂದು ಚೀಮಾರಿ ಹಾಕಿ ಹೊರಟು ಹೋದರು ಜಯಮ್ಮ. ಸಾವಿತ್ರಿಯ ಹತ್ತಿರ ಬಂದು ಕಠೋರವಾಗಿ, ನೋಡು ಸಾವಿತ್ರಿ, ಇವತ್ತೇ ಇದು ಕೊನೆ. ಇನ್ನು ಮುಂದೆ ನಿನ್ನ ಮಗಳಿಂದ ನಮ್ಮ ಆಯುಷಿಗೆ ಒಂದು ಸಣ್ಣ ತೊಂದರೆ ಆದರೂ ಸರಿ, ನಾನೇ ಅವಳ ಕತ್ತು ಹಿಡಿದು ಮನೆಯಿಂದ ಆಚೆ ತಳ್ಳುತ್ತೇನೆ, ಹುಷಾರ್ ಎಂದು ಎಚ್ಚರಿಸಿ ಮಲಗಲು ಹೋದರು. ಸುಭಾಷ್ ಮತ್ತು ಸುನೀತಾ ಕೂಡ ಮಾತೇ ಆಡದೆ ಅಸಮಾಧಾನದಿಂದ ತಮ್ಮ ಕೋಣೆಗೆ ನಡೆದರು. ರುದ್ರ ಆಯುಷಿಯ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ಮನೆಯವರೆಲ್ಲ ಹೋದ ನಂತರ ಸಾವಿತ್ರಿ ಒಂಟಿಯಾಗಿ ನಿಂತು ಹಲ್ಲು ಮಸಿಯುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ಉರಿಯುತ್ತಿತ್ತು. ಸಾವಿತ್ರಿ ಮನಸ್ಸಿನಲ್ಲೇ, ನನ್ನ ಮಗಳ ಮಾನವನ್ನು ಇಡೀ ಊರ ಮುಂದೆ ಹರಾಜು ಹಾಕಿದರಲ್ಲ, ಇರಲಿ, ಈ ಸಲ ನಾನೇ ಅಖಾಡ ಕೇಳಿತೀನಿ. ಈ ಆಯುಷ್ಯ ಮಾನ ಊರವರ ಮುಂದೆ ಹೇಗೆ ಹೋಗುತ್ತೆ ಅಂತ ನಾನೇ ತೋರಿಸ್ತೀನಿ. ಅವಳ ಈ ಮನೆಯಿಂದ ಕತ್ತು ಹಿಡಿದು ಆಚೆ ಹೋಗೋ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ, ಹೀಗೆಂದು ಶಪಥ ಮಾಡಿದಳು. ಮಗಳ ಕೋಣೆಗೆ ಹೋಗಿ ಅವಳ ಪಕ್ಕದಲ್ಲೇ ಮಲಗಿಕೊಂಡಳು. ಮುಂದೆ ಯಾವ ಸಂಚು ರೂಪಿಸ್ತಾಳೆ ಎಂಬುದು ಅವಳಿಗೆ ತಿಳಿದಿತ್ತು. ಕೋಣೆಗೆ ಬಂದ ಮೇಲೆ ಆಯುಷಿ ಅಳುತ್ತಾ ಕುಳಿತಿದ್ದಳು. ರುದ್ರ ಅವಳ ಹತ್ತಿರ ಬಂದು ಅವಳ ಕಣ್ಣೀರು ಒರೆಸಿದ. ರುದ್ರ, ಆಯುಷಿ, ಆ ಸಾವಿತ್ರಿ ಅತ್ತೆ ಮಾತಿಗೆಲ್ಲ ತಲೆ ಕೆಡಿಸಿಕೊಳ್ಬೇಡ. ಈ ಮನೆಯಲ್ಲಿ ನಿನ್ನ ಪರವಾಗಿ ನಾನು, ಅಜ್ಜ ಮತ್ತು ಅಜ್ಜಿ ಎಲ್ಲರೂ ಇದ್ದೀವಿ. ನೀನು ದೈವದ ಮಗಳು, ನಿನಗೆ ಯಾವ ಕೆಟ್ಟದ್ದೂ ಆಗಲ್ಲ. ಅವನು ಅವಳನ್ನು ಸಮಾಧಾನಪಡಿಸಿ ಮಲಗಿಸಿದನು. ಅಂದು ರಾತ್ರಿ ಮನೆಯಲ್ಲಿ ಶಾಂತಿ ಇದ್ದಂತೆ ಕಂಡರೂ ಸಾವಿತ್ರಿಯ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತ್ತು. ಸಾವಿತ್ರಿ ತನ್ನ ಪ್ಲಾನ್ಗೆ ತಕ್ಕಂತೆ ತನ್ನ ಗಂಡನ ಕಡೆಯ ದೂರದ ಸಂಬಂಧಿ, ಸ್ವಲ್ಪ ಹಣದಾಸೆ ಇರುವ ಸಿದ್ಧಾರ್ಥ್ ಅಲಿಯಸ್ ಸಿದ್ದನಿಗೆ ಫೋನ್ ಮಾಡಿದಳು. ಸಾವಿತ್ರಿ, ನೋಡು ಸಿದ್ಧ, ನಾನು ಹೇಳಿದ ಕೆಲಸ ನೀನು ಅಚ್ಚುಕಟ್ಟಾಗಿ ಮಾಡಬೇಕು. ಆಯುಷಿ ಕೆಲಸ ಮಾಡೋ ಶಾಲೆಗೆ ನೀನು ಹೇಗಾದರೂ ಮಾಡಿ ಸೇರ್ಕೊಳ್ಬೇಕು. ಅಲ್ಲಿ ಅವಳಿಗೆ ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿ ಕೆಲಸಕ್ಕೆ ರಾಜೀನಾಮೆ ಕೊಡೋ ಹಾಗೆ ಮಾಡಬೇಕು. ಸಿದ್ಧ, ಅತ್ತೆ, ಆ ರುದ್ರಪ್ರತಾಪನಿಗೆ ವಿಷಯ ಗೊತ್ತಾದರೆ ನನ್ನ ಮಣ್ಣು ಮಾಡ್ತಾನೆ. ಅವನ ಕೈ ಶಾನೆ ಗಟ್ಟಿ ಐತೆ ಅಂತ ಎಲ್ಲರೂ ಹೇಳ್ತಾರೆ. ಸಾವಿತ್ರಿ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ರುದ್ರನಿಗೆ ನಿನ್ನ ಬಗ್ಗೆ ಸಂಶಯ ಬರಬಾರ್ದು. ಯಾರಾದರೂ ಕೇಳಿದರೆ ನಾನೇ ಕೆಲಸ ಹುಡುಕಿಕೊಂಡು ಬಂದೆ ಅಂತ ಹೇಳಬೇಕು. ಕೆಲಸ ಮುಗಿದ ಮೇಲೆ ನಿನಗೆ ಸಾಕೆನ್ನುವಷ್ಟು ದುಡ್ಡು ಕೊಡ್ತೀನಿ. ಆಯುಷಿ ಈ ಶಾಲೆಯಿಂದ ಮಾತ್ರವಲ್ಲ, ಈ ಮನೆಯಿಂದಲೇ ಓಡಿ ಹೋಗೋ ಹಾಗೆ ಮಾಡು. ನಿನಗೆ ಬೇಕಾದಷ್ಟು ಆಮಿಷಗಳನ್ನು ನಾನು ಒಡ್ಡುತ್ತೇನೆ. ಹಣದ ಆಸೆಗೆ ಬಿದ್ದ ಸಿದ್ಧ ಸಾವಿತ್ರಿಯ ಈ ಸಂಚಿಗೆ ಒಪ್ಪಿಕೊಂಡನು. ಮರುದಿನವೇ ಅವನು ಹಳ್ಳಿ ಶಾಲೆಯಲ್ಲಿ ಯಾವುದೋ ಒಂದು ನೆಪದಲ್ಲಿ ಕೆಲಸಕ್ಕೆ ಸೇರಿದನು. ಆಯುಷಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾಗ ಸಿದ್ಧ ಅಲ್ಲಿಗೆ ಬಂದು ಹಸ್ತಕ್ಷೇಪ ಮಾಡಲು ಶುರು ಮಾಡಿದ. ಸಿದ್ಧ, ಏನಮ್ಮ ಟೀಚರ್, ಸಿಟಿಯಿಂದ ಬಂದು ಮಕ್ಕಳಿಗೆ ಏನೇನೋ ಪಾಠ ಮಾಡ್ತಿದ್ದೀಯಾ? ನಮ್ಮ ಹಳ್ಳಿ ಮಕ್ಕಳಿಗೆ ಇದು ಅರ್ಥ ಆಗಲ್ಲ. ನೀನು ಇಲ್ಲಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಅನಿಸುತ್ತೆ. ಮಕ್ಕಳ ಎದುರು ಆಯುಷಿಗೆ ಈ ಮಾತು ಕೇಳಿ ಮುಜುಗರವಾಯಿತು. ಆದರೆ ಅವಳು ಶಾಂತವಾಗಿ ಉತ್ತರಿಸಿದಳು. ಸಿದ್ಧ ಅವರೇ, ನಾನು ಏನು ಪಾಠ ಮಾಡಬೇಕು ಅನ್ನೋದು ಪ್ರಿನ್ಸಿಪಾಲ್ಗೆ ಗೊತ್ತು. ನೀವು ನಿಮ್ಮ ಕೆಲಸ ನೋಡಿ. ಸಿದ್ಧ ಅಲ್ಲಿಂದ ನಗುತ್ತಾ ಹೋದರೂ ಆಯುಷಿಯ ಮನಸ್ಸಿನಲ್ಲಿ ಏನೋ ಒಂದು ಸಂಶಯ ಮೂಡಿತ್ತು. ಇವನು ಇದ್ದಕ್ಕಿದ್ದಂತೆ ಇಲ್ಲಿಗೆ ಯಾಕೆ ಬಂದ? ಇವನ ಹಿಂದೆ ಯಾರಿದ್ದಾರೆ? ನನ್ನ ಮದುವೆಯಲ್ಲಿ ನೋಡಿದ ನೆನಪು, ಸಾವಿತ್ರಿ ಅವರ ಗಂಡನ ಕಡೆಯವರು ಅಂತ ಹೇಳಿದ ನೆನಪು ಅಂದುಕೊಂಡು ಸುಮ್ಮನಾಗುತ್ತಾಳೆ.
ಅಂದು ಮಧ್ಯಾಹ್ನದಿಂದಲೇ ಆಕಾಶ ಮೋಡ ಕವಿದು ಕಪ್ಪಾಗಿತ್ತು. ಶಾಲೆ ಮುಗಿಯುವ ಹೊತ್ತಿಗೆ ಬಿರುಸಾದ ಮಳೆ ಶುರುವಾಯಿತು. ಅಬ್ಬರದ ಮಳೆ, ಜೋರಾದ ಗಾಳಿ. ಆಯುಷಿ ತನ್ನ ಸ್ಕೂಟಿ ತೆಗೆಯಲು ಹೋದಾಗ ರುದ್ರನಿಂದ ಫೋನ್ ಬಂತು. ರುದ್ರ, ಆಯುಷಿ, ರೈಸ್ ಮಿಲ್ ಹತ್ರ ಮಳೆ ನೀರು ನುಗ್ಗಿದೆ, ಇಲ್ಲಿ ಕೆಲಸ ಜಾಸ್ತಿ ಇದೆ, ಇವತ್ತು ನಿನ್ನನ್ನು ಪಿಕ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಮಳೆ ನಿಂತ ಮೇಲೆ ಬರಲಾ? ಆಯುಷಿ, ಪರವಾಗಿಲ್ಲ ರುದ್ರ ಪ್ರತಾಪ್ ಅವರೇ, ನೀವಲ್ಲಿ ಕೆಲಸ ನೋಡಿ, ನಾನೇ ಹೇಗೋ ಮಳೆಯಲ್ಲಿ ನಿಧಾನವಾಗಿ ಬರ್ತೀನಿ, ಚಿಂತೆ ಮಾಡಬೇಡಿ. ಶಾಲೆ ಮುಗಿಸಿ ಮಕ್ಕಳೆಲ್ಲರೂ ತಮ್ಮ ತಮ್ಮ ಕೊಡೆ ಹಿಡಿದು ಹೊರಟರು. ಬನ್ನಿ ಟೀಚರ್, ನಮ್ಮ ಜೊತೆ ಬನ್ನಿ ಎಂದು ಮಕ್ಕಳು ಕರೆದರು. ಆಯುಷಿ, ಇಲ್ಲ ಪುಟ್ಟ, ನೀವು ಹೋಗಿ, ನಾನು ಸ್ವಲ್ಪ ಕೆಲಸ ಮುಗಿಸಿಕೊಂಡು ಬರ್ತೀನಿ ಎಂದು ಅವರನ್ನು ಕಳಿಸಿಕೊಟ್ಟಳು. ಇಡೀ ಶಾಲೆಯಲ್ಲಿ ಅವಳೊಬ್ಬಳೇ ಉಳಿದುಕೊಂಡಿದ್ದಳು. ಮಳೆ ಹನಿಯುತ್ತಿದ್ದರೂ ಆಯುಷಿ ತನ್ನ ಬ್ಯಾಗ್ ಹಿಡಿದು ಹಳ್ಳಿಯ ಆ ನಿರ್ಜನ ಹಾದಿಯಲ್ಲಿ ಹೆಜ್ಜೆ ಹಾಕಿದಳು. ರಸ್ತೆಯ ಎರಡೂ ಬದಿಯಲ್ಲಿ ದಟ್ಟವಾದ ಗಿಡಗಂಟಿಗಳು. ಮಳೆ ಗಾಳಿಯ ಅಬ್ಬರಕ್ಕೆ ಮರಗಳು ಅಲುಗಾಡುತ್ತಿದ್ದದ್ದು ಭಯ ಹುಟ್ಟಿಸುವಂತಿತ್ತು. ಅಷ್ಟರಲ್ಲಿ ಸಿದ್ಧ ತನ್ನ ಬೈಕ್ನಲ್ಲಿ ಅಲ್ಲಿಗೆ ಬಂದನು. ಬೇಕೆಂದು ಗಾಡಿಯನ್ನು ಆಕೆಯ ಪಕ್ಕದಲ್ಲೇ ನಿಲ್ಲಿಸಿದ. ಸಿದ್ಧ, ಏನಮ್ಮ ಟೀಚರ್, ಒಬ್ಳೆ ಮಳೆಯಲ್ಲಿ ನಡೀತಿದ್ದೀಯಾ? ನಿನ್ನ ಗಂಡ ರುದ್ರಪ್ರತಾಪ್ ಎಲ್ಲಿ ಹೋದ? ಬ್ಯುಸಿನಾ? ಬಾ, ನಾನೇ ನಿನ್ನನ್ನು ಮನೆಗೆ ಬಿಡ್ತೀನಿ. ಆಯುಷಿ ಅವನ ನೋಟ ನೋಡಿ ದಿಗಿಲಾದಳು. ಅವನ ಕಣ್ಣಿನಲ್ಲಿ ಕೆಟ್ಟತನ ಎದ್ದು ಕಾಣುತ್ತಿತ್ತು. ಆಯುಷಿ, ಬೇಡ ಸಿದ್ಧಾರ್ಥ ಅವರೇ, ನಾನೇ ಹೋಗ್ತೀನಿ, ನೀನು ಇಲ್ಲಿಂದ ಹೋಗು. ಸಿದ್ಧ ಗಾಡಿಯಿಂದ ಕೆಳಗಿಳಿದು ಅವಳ ಹಾದಿ ತಡೆದು, ಯಾಕೆ ಅಷ್ಟೊಂದು ಗತ್ತು? ಈ ಮಳೆಯಲ್ಲಿ ನಿನಗೆ ಯಾರು ಸಹಾಯ ಮಾಡ್ತಾರೆ? ಈ ಪ್ಯಾಟೆ ಹುಡುಗಿಯರಿಗೆ ಹಳ್ಳಿ ಮಳೆ ಅಂದರೆ ಸ್ವಲ್ಪ ಭಯ ಜಾಸ್ತಿನೇ ಅಲ್ವಾ? ಬಾ, ಕುಳಿತುಕೋ, ನಿನ್ನನ್ನು ಒಂದು ರೌಂಡ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಸಿದ್ಧ ಅವಳ ಕೈ ಹಿಡಿಯಲು ಮುಂದಾದ. ಆಯುಷಿ ಹಿಂದೆ ಸರಿದಳು. ಅವಳ ಕಾಲು ಕೆಸರಿನಲ್ಲಿ ಜಾರಿ ಬಿತ್ತು. ಅವಳು ಪೀಕಲಾಟದಿಂದ ಒದ್ದಾಡುತ್ತಿದ್ದಳು. ಸುತ್ತಲೂ ಜನ ಯಾರೂ ಇರಲಿಲ್ಲ. ಕೇವಲ ಮಳೆಯ ಆರ್ಭಟ ಮಾತ್ರ ಕೇಳಿಸುತ್ತಿತ್ತು. ಆಯುಷಿ ಧೈರ್ಯ ತಂದುಕೊಂಡು, ಸಿದ್ಧ, ಕೈ ಬಿಡು, ರುದ್ರಪ್ರತಾಪ್ಗೆ ವಿಷಯ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸಿದ್ಧ ಅಟ್ಟಹಾಸದಿಂದ ನಗುತ್ತಾ, ರುದ್ರಪ್ರತಾಪ್ ಮಿಲ್ನಲ್ಲಿ ಚೀಲ ಹೊರುವ ಬ್ಯುಸಿ ಇರ್ತಾನೆ, ಇವತ್ತು ನಿನ್ನನ್ನು ಉಳಿಸೋಕೆ ಅವನು ಬರಲ್ಲ. ಸಿದ್ಧ ಆಕೆಯ ಬ್ಯಾಗ್ ಕಿತ್ತುಕೊಂಡು ಅವಳನ್ನು ಎಳೆಯಲು ಪ್ರಯತ್ನಿಸಿದಾಗ ಆಯುಷಿ ಜೋರಾಗಿ ಚೀರಾಡಿದಳು. ಅವಳ ಮನಸ್ಸಿನಲ್ಲಿ ರುದ್ರನ ಮುಖ ಮಾತ್ರ ನೆನಪಾಗುತ್ತಿತ್ತು. ಅಷ್ಟರಲ್ಲಿ ಮಳೆಯ ಸದ್ದನ್ನು ಸೀಳಿ ಒಂದು ಜೀಪ್ ವೇಗವಾಗಿ ಬರುವ ಶಬ್ದ ಕೇಳಿಸಿತು. ಮಿಲ್ನಲ್ಲಿ ಕೆಲಸವಿದ್ದರೂ ರುದ್ರನ ಮನಸ್ಸು ಮಾತ್ರ ಆಯುಷಿಯ ಮೇಲೆಯೇ ಇತ್ತು. ಮಳೆ ಹೆಚ್ಚಾಗುತ್ತಿದ್ದಂತೆ ಅವನಿಗೆ ಏನೋ ಕೆಟ್ಟ ಶಕುನದಂತೆ ಭಾಸವಾಯಿತು. ಕೆಲಸವನ್ನೆಲ್ಲ ಅರ್ಧಕ್ಕೆ ಬಿಟ್ಟು ತನ್ನ ಜೀಪ್ ಹತ್ತಿ ಶಾಲೆಯ ಹಾದಿಯಲ್ಲಿ ವೇಗವಾಗಿ ಬಂದ. ದೂರದಲ್ಲೇ ಆಯುಷಿಯ ಚೀರಾಟ ಕೇಳಿದವನಿಗೆ ಮೈಯೆಲ್ಲ ಉರಿಯತೊಡಗಿತ್ತು. ಜೀಪ್ ಲೈಟ್ ಬೆಳಕಿನಲ್ಲಿದ್ದ ಸಿದ್ಧ ಆಯುಷಿಯ ಕೈ ಹಿಡಿದು ಎಳೆಯುತ್ತಿರುವುದು ಕಂಡಿತು. ರುದ್ರ ಜೀಪನ್ನು ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿ ಕೆಳಗೆ ಜಿಗಿದು ಬಂದ. ಸಿದ್ಧ ಇನ್ನು ಏನೂ ಮಾಡಲು ಹವಣಿಸುವಷ್ಟರಲ್ಲಿ ರುದ್ರ ಅವನ ಶರ್ಟ್ ಕಾಲರ್ ಹಿಡಿದು ಹಿಂದಕ್ಕೆ ಎಳೆದ. ಸಿದ್ಧ ತಿರುಗಿ ನೋಡುವ ಮೊದಲೇ ರುದ್ರನ ಬಲಗೈ ಮುಷ್ಟಿ ಸಿದ್ಧನ ದವಡೆಗೆ ಅಪ್ಪಳಿಸಿತ್ತು. ರುದ್ರ ಗುಡುಗುತ್ತಾ, ಲೇ ಸಿದ್ಧ, ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಈ ಮಳೆಯಲ್ಲಿ ನಿನ್ನನ್ನು ಕೊಂದು ಇಲ್ಲೇ ಹೂತು ಹಾಕಿದ್ರು ಯಾರಿಗೂ ಗೊತ್ತಾಗೋಲ್ಲ, ಬಡ್ಡಿ ಮಗ್ನೆ. ರುದ್ರನ ಏಟಿಗೆ ಸಿದ್ಧ ಕೆಸರಿನಲ್ಲಿ ಬಿದ್ದ. ರುದ್ರ ಬಿಡಲಿಲ್ಲ. ಅವನನ್ನು ಮೇಲೆತ್ತಿ ಅಪ್ಪಟ ಹಳ್ಳಿ ಕುಸ್ತಿ ಸ್ಟೈಲ್ನಲ್ಲಿ ಅಪ್ಪಳಿಸಿದ. ರುದ್ರನ ಪ್ರತಿ ಏಟು ಮಳೆಯ ಸದ್ದಿಗಿಂತ ಜೋರಾಗಿ ಕೇಳಿಸುತ್ತಿತ್ತು. ಸಿದ್ಧ, ಬೇಡ ಮಾವ, ಬಿಟ್ಬಿಡು, ನಾನು ಸಾವಿತ್ರಿ ಅತ್ತೆ ಹೇಳಿದ್ದಕ್ಕೆ ಹೀಗೆ ಮಾಡಿದ್ದು, ನನ್ನನ್ನು ಸಾಯಿಸಬೇಡ. ಸಾವಿತ್ರಿಯ ಹೆಸರು ಕೇಳಿದ ತಕ್ಷಣ ರುದ್ರನಿಗೆ ಆಘಾತವಾಯಿತು. ಆದರೆ ಸಿದ್ಧನ ಮೇಲಿನ ಕೋಪ ಮಾತ್ರ ತಗ್ಗಲಿಲ್ಲ. ಅವನನ್ನು ಮಳೆಯಲ್ಲಿಯೇ ಚೆನ್ನಾಗಿ ಚಚ್ಚಿ ಸಿದ್ಧ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ಬಂದಾಗ ರುದ್ರ ಅವನನ್ನು ಕಾಲಿನಿಂದ ಒದ್ದು ದೂರ ಹಾಕಿದ. ರುದ್ರ ವೇಗವಾಗಿ ಓಡಿಬಂದು ಕೆಸರಿನಲ್ಲಿ ಬಿದ್ದಿದ್ದ ಆಯುಷಿಯನ್ನು ಎತ್ತಿಕೊಂಡ. ಆಯುಷಿ ಹೆದರಿಕೆಯಿಂದ ರುದ್ರನ ಎದೆಗೆ ತಲೆ ಇಟ್ಟು ಅಳಲು ಶುರು ಮಾಡಿದಳು. ರುದ್ರ, ಏನೂ ಆಗಿಲ್ಲ ಆಯುಷಿ, ನಾನು ಬಂದಿದ್ದೀನಿ, ಇವನನ್ನು ಇವತ್ತೇ ಮುಗಿಸಿಬಿಡ್ತಿದ್ದೆ, ಆದರೆ ಇವನ ಹಿಂದೆ ಇರೋ ದೊಡ್ಡ ಹಾವಿನ ತಲೆನ ಮೊದಲು ಜಜ್ಬೇಕು. ರುದ್ರ ಆಯುಷಿಯನ್ನು ಜೀಪ್ನಲ್ಲಿ ಕೂರಿಸಿ, ಅವಳ ಬಟ್ಟೆಯೆಲ್ಲ ಕೆಸರಾಗಿತ್ತು, ಮಳೆಯಲ್ಲಿ ಪೂರ್ತಿ ನೆನೆದಿದ್ದಳು. ರುದ್ರ ತನ್ನ ಶಲ್ಯವನ್ನು ಅವಳಿಗೆ ಹೊದಿಸಿ ಗಾಡಿಯನ್ನು ನೇರವಾಗಿ ಮನೆ ಕಡೆ ಬಿಟ್ಟ. ಅವನ ಕಣ್ಣುಗಳಲ್ಲಿ ಇವತ್ತು ಪ್ರೀತಿಗಿಂತ ಹೆಚ್ಚಾಗಿ ಆಕ್ರೋಶವಿತ್ತು. ಮನೆಗೆ ಬಂದವನೇ ರುದ್ರ ಆಯುಷಿಯನ್ನು ಒಳಗೆ ಕಳುಹಿಸಿ ಹಾಲಿನಲ್ಲಿ ಕುಳಿತಿದ್ದ ಎಲ್ಲರ ಮುಂದೆ ಅಬ್ಬರಿಸಿದ. ಸಾವಿತ್ರಿ ಗಾಬರಿಯಿಂದ ಅಲ್ಲಿಗೆ ಬಂದಳು. ರುದ್ರ ಸಾವಿತ್ರಿಯ ಮುಂದೆ ನಿಂತು, ಅತ್ತೆ, ಸಿದ್ಧನನ್ನ ಶಾಲೆಗೆ ಕಳುಹಿಸಿ ನನ್ನ ಹೆಂಡತಿ ಮಾನ ಕಳಿಯೋಕೆ ನೋಡಿದ್ರ? ಅವನು ಬಾಯ್ ಬಿಟ್ಟಿದ್ದಾನೆ, ನಿಮ್ಮ ಹೆಸರನ್ನೇ ಹೇಳ್ತಿದ್ದಾನೆ. ಮಗಳು ಮಾಡಿದ ಕೆಲಸಕ್ಕೆ ಅವಳನ್ನು ಸಪೋರ್ಟ್ ಮಾಡಿದ್ರಿ, ಆದರೆ ಈಗ ಅಪ್ಪಟ ಕ್ರಿಮಿನಲ್ ಥರ ಆಡ್ತಿದ್ದೀರಾ.
ರಂಗೇಗೌಡರು ಮತ್ತು ಜಯಮ್ಮ ಈ ಮಾತು ಕೇಳಿ ಸ್ತಬ್ಧರಾದರು. ಸಾವಿತ್ರಿ ಮುಖ ಬೆಳ್ಳಗಾಗಿತ್ತು. ರಂಗೇಗೌಡರು, ಸಾವಿತ್ರಿ, ಇಷ್ಟು ಕೆಳಮಟ್ಟಕ್ಕೆ ಇಳಿದು ಬಿಟ್ಯಾ? ನನ್ನ ಮಗಳು ಅಂತ ಹೇಳಿಕೊಳ್ಳೋಕೆ ಈಗ ಅಸಹ್ಯ ಆಗ್ತಿದೆ. ರುದ್ರ ಸಾವಿತ್ರಿಯ ಕಡೆ ನೋಡಿ ಕಠೋರವಾಗಿ ಹೇಳಿದ. ಇವತ್ತೇ ನೀವು ಮತ್ತು ಲಲಿತಾ ಈ ಮನೆ ಬಿಟ್ಟು ಹೋಗಬೇಕು, ಇಲ್ಲದಿದ್ದರೆ ಸಿದ್ಧನಿಗೆ ಆದ ಗತಿನೇ ನಿಮಗೂ ಆಗುತ್ತೆ. ರುದ್ರನ ಆರೋಪ ಕೇಳಿದ ಸಾವಿತ್ರಿಯ ಎದೆಯ ಮೇಲೆ ಕೈ ಇಟ್ಟುಕೊಂಡು ಜೋರಾಗಿ ಕಿರ್ಚಾಡಲು ಶುರು ಮಾಡಿದಳು. ಸಾವಿತ್ರಿ, ರುದ್ರ, ಎಂಥ ಮಾತು ಆಡ್ತಿದ್ಯಪ್ಪ? ಆ ಸಿದ್ಧ ಇಲ್ಲಿ ಬಂದಿರೋ ವಿಷಯನೇ ನನಗೆ ಗೊತ್ತಿಲ್ಲ. ಅವನು ಯಾವುದೋ ಹಳೆಯ ದ್ವೇಷ ಇಟ್ಟುಕೊಂಡು ನನ್ನ ಹೆಸರು ಹೇಳಿದ್ದಾನೆ. ಈ ಲಲಿತಾ ಹೆಣ್ಣು ಮಗು, ಅವಳ ಭವಿಷ್ಯ ಇನ್ನೂ ಹಸಿಬಿಸಿಯಾಗಿದೆ. ಅವಳನ್ನು ಇಟ್ಟುಕೊಂಡು ಈ ಮಳೆ ರಾತ್ರಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ? ನಮಗೆ ಯಾರೂ ಇಲ್ವಾ? ಲಲಿತಾ ಕೂಡ ಅಮ್ಮನ ಜೊತೆ ಸೇರಿಕೊಂಡು ಅಳುವ ನಾಟಕವಾಡಿದಳು. ಸಾವಿತ್ರಿಯ ಆ ಬೊಬ್ಬೆ ಮತ್ತು ಅಳುವಿನ ಆರ್ಭಟ ಕಂಡು ರಂಗೇಗೌಡರು ಒಂದು ಕ್ಷಣ ಯೋಚನೆಗೆ ಬಿದ್ದರು. ರುದ್ರ ಕೋಪದಿಂದ ಗುಡುಗುತ್ತಾ, ನನ್ನ ಕಣ್ಣೆದುರೇ ಅವನು ಒಪ್ಪಿಕೊಂಡಿದ್ದಾನೆ ಅತ್ತೆ. ಇನ್ನೆಷ್ಟು ಸುಳ್ಳು ಹೇಳ್ತೀರಾ? ಸಿದ್ಧ ಎಲ್ಲಿದ್ದಾನೆ ಅಂತೀರಾ? ಅವನು ಹೊರಗೆ ಕೆಸರಲ್ಲಿ ಬಿದ್ದಿದ್ದಾನೆ, ಹೋಗಿ ನೋಡಿ. ಆದರೆ ರುದ್ರನ ಕೋಪ ಇನ್ನೂ ಆರಿರಲಿಲ್ಲ. ಅವನಿಗೆ ಸತ್ಯ ಗೊತ್ತಿದ್ದರೂ ತನ್ನ ಅತ್ತೆ ಮತ್ತು ತಂಗಿ ಸಮಾನ ಲಲಿತಾ ಅವರನ್ನು ಅನಾಥರಂತೆ ಹೊರಹಾಕಲು ಅವನ ಸಂಸ್ಕಾರ ಅಡ್ಡ ಬಂತು. ಹೆಣ್ಣು ಮಕ್ಕಳು ಈ ಹೊತ್ತಿನಲ್ಲಿ ಹೊರಗೆ ಹೋದರೆ ಬದುಕುವ ಕಷ್ಟ ಎಂದು ಭಾವಿಸಿ ರುದ್ರ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದನು. ರುದ್ರ ಮಾಡಿದ್ದು ಅದೇ ದೊಡ್ಡ ತಪ್ಪು. ಅವನು ಅವರನ್ನು ಕ್ಷಮಿಸಿದ್ದು ಅಥವಾ ಕನಿಕರ ತೋರಿಸಿದ್ದು ಸಾವಿತ್ರಿಗೆ ಇನ್ನಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿತ್ತು. ಈ ಕತೆ ಇಷ್ಟವಾಗಿದ್ದರೆ ನಮಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.